ನಾನೊಂದು ಫೋಟೋ ನಿಮಗೆ ತೋರಿಸ್ತೀನಿ, ಸಿಸ್ಟರ್ಸ್ ನಿಮಗೆ ಗೊತ್ತಾಗುತ್ತೆ. ಇದು ಇಂಟರ್ನ್ಯಾಷನಲ್ ಆಗಿ ಸೆಲೆಬ್ರೇಟ್ ಮಾಡೋದು, ಬರೀ ಇಂಡಿಯಾದಲ್ಲ, ಆಫ್ರಿಕಾ ಹೋಗಿದೆ, ಆಸ್ಟ್ರೇಲಿಯಾ ಹೋಗಿದೆ, ಅಮೆರಿಕಾ ಹೋಗಿದ್ರೆ ಈ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ August 1 ಇಂದ August 7 ಎಲ್ಲರೂ ಇದ್ರ ಬಗ್ಗೆ ಯಾಕೆ ಇಷ್ಟು ಹೇಳ್ತಾ ಇದ್ದಾರೆ? ಎಲ್ಲರಿಗೂ ಗೊತ್ತಲ್ವಾ, ಓಕೆ ತಾಯಿ ಹಾಲು ಕೊಡ್ಬೇಕು, ಮತ್ತೆ ಯಾಕೆ ಇಷ್ಟೆಲ್ಲ ಇದ್ರ ಬಗ್ಗೆ ಡ್ರಾಮಾ ಮಾಡ್ತಾ ಇದ್ದಾರೆ? ಯಾರಾದ್ರೂ ಹೇಳ್ತೀರಾ? ಯಾಕಂದ್ರೆ ಅಷ್ಟು ಸುಲಭವಾಗಿ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಕ್ ಆಗ್ತಾ ಇಲ್ಲ. ಅಂಡ್ ತುಂಬಾ ಪ್ರೆಷರ್ ಇದೆ. ಎಲ್ಲ ತಾಯಿ ಇಲ್ಲಿ ಗೊತ್ತಾಗುತ್ತೆ, ಒಂಚೂರು ಮಗು ಹತ್ತಿದ್ರೆ ಸಾಕು, ಅಯ್ಯೋ ಹಾಗಾಗ್ತಾ ಇಲ್ಲ, ಅವ್ರು ಹಾಗೆ ಕೊಟ್ಬಿಡಿ, ಹಸ್ಬೆಂಡ್ ಹಾಗೆ ಕೊಟ್ಬಿಡಿ. ಹೌದಾ ಅಲ್ವಾ? ಅಲ್ವಾ? ಡಾಕ್ಟರು ಸರಿ, ಇಲ್ಲಾಂದ್ರೆ ಅಜ್ಜಿ ತಾತ ಮನೆಯಲ್ಲಿ ನಮ್ಮ ತಂದೆ ತಾಯಿನೂ ಅದೇ ಹೇಳಿದ್ರು. ನಮ್ಮ ಮಗಳು ಅನ್ನೋ ತಕ್ಷಣ ಅವರು ಅವ್ರನ್ನ ಹಾಲು ಕೊಟ್ಬಿಡಿ, ನಿಮ್ಗೆ ಸಾಕಾಗ್ತಾ ಇಲ್ಲ, ನಿಮ್ಗೆ ಟೆನ್ಷನ್ ಇದೆ ಅಲ್ವಾ ಕೆಲ್ಸದ್ದು. ನಮ್ಗೆ ಎಷ್ಟು ಸಿಟ್ಟು ಬರುತ್ತೆ, ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಲು ಕುಡಿಸೋಕ್ಕೆ. ಅದಕ್ಕೋಸ್ಕರ ಇಷ್ಟು ವರ್ಷದಿಂದ ಇಡೀ ವರ್ಲ್ಡಲ್ಲಿ ನಾವು ಪ್ರತಿ 1st to 7th of August we celebrate breastfeeding, ಬಿಕಾಸ್ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ. ಮತ್ತೆ ಇದು ಯಾರ್ದು ಜವಾಬ್ದಾರಿ ಹೇಳಿ? ಬ್ರೆಸ್ಟ್ ಫೀಡಿಂಗ್ ಮಾಡೋದು ಯಾರ್ದು ಜವಾಬ್ದಾರಿ? ತಪ್ಪು, ಪ್ರತಿಯೊಂದು ಮನುಷ್ಯದ ಜವಾಬ್ದಾರಿ, ಬರೀ ಮದರ್ದಲ್ಲ. ಇಲ್ಲಿ ಕೂತ್ಕೊಂಡಿರೋ ಫಾದರ್, ಗ್ರ್ಯಾಂಡ್ ಫಾದರ್, ಹೆಲ್ತ್ ವರ್ಕರ್, ನರ್ಸ್ ಎಲ್ಲರದ್ದು ಜವಾಬ್ದಾರಿ, ಬರೀ ತಾಯಿದಲ್ಲ. ಈಗ ಅವ್ರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೇಗೆ ಬ್ರೆಸ್ಟ್ ಫೀಡಿಂಗ್ ಆಗುತ್ತೆ? ನಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮಗು ಹುಟ್ಟಿದ ತಕ್ಷಣ ನನಗೆ ಲೀವ್ ಕೊಟ್ಟಿದ್ರು. ಡಾಕ್ಟರ್ಸ್ಗೆ ಯೂಶ್ವಲಿ ಅಷ್ಟೊಂದು ಲೀವ್ ಸಿಗಲ್ಲ, ಗೌರ್ಮೆಂಟಲ್ಲಿ ಸಿಗ್ಬೋದು. 3rd ಮಂತ್ ಆದಮೇಲೆ ಕಾಲ್ ಮಾಡ್ತಾ ಇದ್ರು, ಐಸಿಯು ತುಂಬ ಬಿಸಿ ಇದೆ, ನೀವು ಮತ್ತೆ ಜಾಯ್ನ್ ಆಗಿ ಅಂತ. ಎಷ್ಟು ಪ್ಲೆಷರ್ ಇರುತ್ತೆ ನಮ್ಮ ಮೇಲೆ. ಜಾಯ್ನ್ ಮಾಡೋಕ್ಕಾಗುತ್ತಾ? ಸರಿ, ನಾನು ಜಾಯ್ನ್ ಆಗಿದೆ. ಬಟ್ ಅದಾದ್ಮೇಲೆ ಒಂದು ಬ್ರೆಸ್ಟ್ ಫೀಡಿಂಗ್ ರೂಮು ಕೊಡ್ತಿಲ್ಲ, ಬಾತ್ರೂಮಲ್ಲಿ ಹೋಗಿ ಫೀಡಿಂಗ್ ಮಾಡಿಸ್ಬೇಕು. ಇಲ್ಲಿ ಇಂಡಿಯಾದಲ್ಲಿ ನಮಗೆ ರೂಮ್ಸು ಇಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಯಾರಿಟೈಸ್ ಬ್ರೆಸ್ಟ್ ಫೀಡಿಂಗ್, ಕ್ರಿಯೇಟ್ ಸಸ್ಟೈನಬಲ್ ಸಪೋರ್ಟ್ ಸಿಸ್ಟಮ್. ಅಂದರೆ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಒಂದು ತಾಯಿ